ಇಂಥ ಮಾತಾಡಬಾರ್ದಿತ್ತು. ಇದೇ ರೀತಿ ಹಲವಾರು ವಿಚಾರಗಳ ಬಗ್ಗೆ ನಾವು ಈ ಭಾಗದಲ್ಲಿ ಅಭಿವೃದ್ಧಿ ಮಾಡಿದ್ವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಬಂಧುಗಳೇ, ತುಂಬಾ ಸಮಾಜ ರೋಡು ಮತ್ತು ಕಟ್ಟೆಗಳು, ರಿಮಿಟ್ಮೆಂಟ್ಗಳು ಇದನ್ನ 40% 50% ದುಡ್ಡು ಹೊಡ್ಕೊಂಡು ಈ ನನ್ನ ಮಕ್ಕಳು ಮಾಡ್ಕೊಂಡು ಇವತ್ತು ಅವರು ಒಂದೇ ಕಡೆ ಸೇರ್ಕೊಂಡಿದ್ದಾರೆ. ಎಂ ಬಿ ಪ್ರಕಾಶ್ ಅಂತ ಹೇಳಿ ಒಂದು ತಾಲೂಕು ಪುನರ್ವಿಂಗಡಣಾ ಸಮಿತಿ ಮಾಡಿ ಸರ್ಕಾರ ನೇಮಕ ಮಾಡಿತ್ತು. ಆ ಸಮಿತಿಗೆ ನಾವೊಂದು 10 ಸರಿ ಹೋಗಿ ಮನವಿ ಕೊಟ್ಟಾಗ ಅವರು ಬಂದರು. ಅವ್ರು ನಮ್ಮ ಕೆಲವಷ್ಟು ಮಾಹಿತಿಗಳನ್ನು ತಗೊಂಡು ಅವರು ಕಲ್ಪಕ್ಕೆ ಬರ್ತೀವಿ ಅಂತ ಹೇಳಿ ಬಂದಾಗ, ಈಗ ನಿಮ್ಮ ಮಾಜಿ MLA ಕುಮಾರಸ್ವಾಮಿ ಅವರು ಯಾವ ಕಡೆ ಅವ್ರು ಮಾತು ಕಟ್ಕೊಂಡು ಅವ್ರನ್ನ ಮೂಡಿಗೆರೆಯಿಂದ ವಾಪಸ್ ಹೋಗ್ತಿದ್ರು. BJP ಅವರಿಗೆಲ್ಲ ಗೊತ್ತಿದೆ. ಅವತ್ತು ನಮಗೆ ತಾಲೂಕು ಮಾಡೋಕ್ಕೆ ಬಿಡಲಿಲ್ಲ. ಆಮೇಲೆ ಕುಮಾರಸ್ವಾಮಿ ಅವರು ಅದನ್ನು ಅನೌನ್ಸ್ ಮಾಡಿದ್ರು 2018ರಲ್ಲಿ. ಮತ್ತೆ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಅನೌನ್ಸ್ ಮಾಡಿದ್ರು. ನೆಕ್ಸ್ಟ್ ಬೊಮ್ಮಾಯಿ ಅವ್ರ ಸರ್ಕಾರ ಬಂದಾಗ ಅದಕ್ಕೆ ಪೂರ್ಣ ಇದು ಮಾಡಿದ್ರು. ಆಯ್ತು, ತಾಲೂಕು ಆಯ್ತು, 11 ತಿಂಗಳಾಯ್ತಲ್ಲ, ಇಲ್ಲೇ ಬೇಕು ಅಂತ ಕೇಳಿದ್ರು. ಈಗ ತಾಲೂಕು ನಮಗೆ ಕೊಟ್ಟರೆ ಆ ತಾಲೂಕಿಗೆ ಸರಿಯಾದ ಅಧಿಕಾರಿಗಳು ನೇಮಕ ಮಾಡುವಾಗ 28 ಇಲಾಖೆಗಳು ಎಲ್ಲಿದ್ದಾವೆ? 11 ತಿಂಗಳು ಏನ್ ಮಾಡಿದ್ರು ಇವ್ರು ಭಾಷಣ ಮುಗಿತಲ್ಲ. ಈ 3 ಜನ ನಮ್ಗೆ ಅವತ್ತು ಸಹ ಇವರೆಂತ ವಾಯುಸೂತ್ರರು ಹೋಗಿ ಅವ್ರ ಜೊತೆ ಸೇರ್ಕೊಂಡು ಭಾಷಣ ಮುಗಿತಾ ಇದ್ದಾರಲ್ಲ, ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ನಾನು ಕೇಳೋದು. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನವರು ಬಗ್ಗೆ ನೀವು ಎಚ್ಚರದಿಂದ ಇರಬೇಕು. ಎಚ್ಚರದಿಂದ ಇದ್ದು ನೀವು ಮತದಾನ ಮಾಡುವಂತ ಸಂದರ್ಭದಲ್ಲಿ ಅವ್ರು ಸುಮ್ಮನೆ ಯಾರನ್ನ ಎಚ್ಚೆತ್ತೋದು ಜಾತಿ ಅವ್ರನ್ನ ನೀವು ಒಂದು ಆ ಪಕ್ಷ ಬಂದು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಯಾರು ಇಲ್ಲಿರ್ತಕ್ಕಂಥ ಮುಸಲ್ಮಾನರಿಗೆ ಯಾರಿಗೂ ತೊಂದರೆ ಆಗೋದಿಲ್ಲ. ಆ ಮಾತನ್ನು ನಾನು ಹೇಳ್ತೀನಿ. ಯಾವ ಮುಸಲ್ಮಾನರಿಗೆ ಇದುವರೆಗೆ ನಮ್ಮ ಅಣ್ಣ ಯಾರಿಗೂ ತೊಂದರೆ ಆಗೋದಿಲ್ಲ. ಸುಮ್ಮನೆ ಮುಸಲ್ಮಾನರಿಗೆ ತೊಂದರೆ ಕೊಡ್ತಾರೆ, ಕ್ರಿಶ್ಚಿಯನ್ರಿಗೆ ತೊಂದರೆ ಕೊಡ್ತಾರೆ. ಇಲ್ಲವರಿಗೆ ತಂದೆ ಹೇಳಿ ಜನಗಳು ತಲೆ ಕೆಡಿಸ್ತಕ್ಕಂಥ ಕೆಲಸ ಇವ್ರು ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಜಾತ್ಯತೀತ ಜನತಾದಳ ಮತ್ತು BJP ಜಂಟಿ ಸಭೆಯ ಒಂದು ಚುನಾವಣಾ ಪ್ರಚಾರ ನಡೀತಾ ಇದೆ. ಇದರಲ್ಲಿ ನಮ್ಮ ವಿಧಾನ ಪರಿಷತ್ತು ಉಪಸಭಾಪತಿಗಳು, ನಮ್ಮ ಸ್ನೇಹಿತರು ಆದಂಥ ಪ್ರಾಣೇಶ್ ಅವರು ಮತ್ತು ನಮ್ಮ ಅಭ್ಯರ್ಥಿಗಳು ನೋಡಿ ತಂಡ ನೋಡ್ಕೊಳ್ಳಿ. ಎಲ್ಲರೂ ನಮ್ಮ ಅಭ್ಯರ್ಥಿಗಳು ಬಂದಿದ್ದಾರೆ. ಈಗ ನಾನು ಯಾರಿಗೂ ಹೆಸರು ಹೇಳಕ್ ಹೋಗಲ್ಲ, ಬಹಳ ಸಮಯ ಆಗಿದೆ. ನಂಗೆ ಗೊತ್ತು ನೀವು ಬೆಳಗಾದ್ರೂ ನಿಲ್ತೀರಿ, ಪಾಪ ನೀವು ನಾವು ತೊಂದರೆ ಮಾಡಲ್ಲ. ಎಲ್ಲದಕ್ಕಿಂತ ಬಹಳ ಸಂತೋಷ ಆದ ವಿಚಾರ ಅಂದ್ರೆ ಪಾಪ ನಮ್ಮ ಅಕ್ಕ ತಂಗಿಯವರು ಹಿಂದ್ಗಡೆ ಕೂತಾರೆ. ನನ್ಗೆ ಬಹಳ ಸಂತೋಷ ಆದ ಕಾಲದಾಗ ಇತಿಹಾಸದಾಗ ಹೆಣ್ಮಕ್ಳ ನೀವು ಬರ್ಬೇಕು. ನನ್ನ ಅಕ್ಕ ತಂಗಿಯರು ನಿಮ್ಗೆ ಏನ್ ಸಂದೇಶ ನಾವು ಮಾಡ್ತೀವಿ, ಒಂದು ಪರಿಹಾರ ಮಾಡಿಕೊಡ್ತೀವಿ. ನನ್ನ ಇತಿಹಾಸದಾಗ ಇಷ್ಟು ಜನ ಕಾಲ್ಸೋ ಸೇರುತ್ತೆ. ನಾನು ಓಡಿದ ಯೋತೆ ಕಾಂಗ್ರೆಸ್ 28ಕ್ಕೆ 28 ಗೆಲ್ತೀವಿ ಅಂತ ಹೇಳಿದ್ರು. ನಾವು 28 ಗೆಲ್ತೀವಿ ಅಂತ ಹೇಳಲ್ಲ, ಈ ಮತದಾರರು ಗೆಲ್ಲಿಸ್ತಾರೆ ಅಂತ ಹೇಳ್ತೀವಿ. ಅವ್ರು ಗೆಲ್ಲುವ ಮತದಾರರು, ಅವ್ರು ಜನ ಮಾತ್ರ ಇವತ್ತು ಹೇಳ್ತಾರೆ. ಕಳಕಲ್ಲಿ ಭಾರಿ ಸಮಸ್ಯೆ ಇದೆ. ನೀವು ಇಬ್ಬರು ಇವತ್ತಲ್ಲ ನಾಳೆ ನೀವು ಇವ್ರು ಗೆಲ್ತೀರಿ. ನಮ್ಮ ಸಾರ್ವಜನಿಕ ಕೆಲಸ ಮಾಡಿಕೊಡ್ತೇವೆ. ಹೋದ್ರೆ ನೀವು ಪಟ್ಟಿಗೆ ಅಂತ ಹಾಕಣೆ ಕಡೆ ದಾಟಂಗಿಲ್ಲ ಸ್ವಾಮಿ. ನಾವು ಭಾರಿ ಚುರುಕಾಗಿದ್ದೀವಿ, ಮೊದಲಂಗಲ್ಲ. ಭಾರಿ ಮೂಲೆಯವರು ನಾವು ಜನ ಕೇಳಿ ಅವ್ರು ಕೈಕಾಲ ಹಿಡಿದು ಸಾಕಾಗಿ ಹೋದ್ರು. ನಾವು ನಾಳೆ ಮಾಡ್ತೀವಿ, ನಾವು ನಾಳೆ ಮಾಡ್ತೀವಿ, ಏನು ಮಾಡಲಿಲ್ಲ. ಸುಳ್ಳಿನ ಧರ್ಮಾಲಯ ನಿಲ್ಲಿಸ್ತಾರೆ. ಇಲ್ಲಿ ಅನೇಕ ಸಮಸ್ಯೆಗಳು ಸ್ವಾಮಿ. ನಾವು ಲೀಡ್ ಬರುತ್ತಾ ಅಧಿಕಾರಕ್ಕೋಸ್ಕರ ಪಕ್ಷ ಚೇಂಜ್ ಮಾಡಿರುವಂತ ನಿಮಗೆ ಏನು ನೈತಿಕತೆ ಇದೆ BJP ಬಗ್ಗೆ ಮಾತಾಡಕ್ಕೆ? ಬಂಧುಗಳೇ, ಈ MLA ಅವರಿದ್ದಾರೆ, ಕಾಂಗ್ರೆಸ್ ಪಕ್ಷದ MLA ಎಷ್ಟು ಸಲ ಕಳಸಕ್ಕೆ ಪ್ರವಾಸ ಮಾಡಿದ್ದಾರೆ. ಅವರು ಆತ್ಮವನ್ನು ಕೇಳ್ಕೊಳ್ಬೇಕು. ಇಲ್ಲಿಯ ಸಮಸ್ಯೆಯನ್ನ ಕೇಳಬೇಕು ಅಂತ ಆಗ್ರಹ ಪಡಿಸ್ತೀನಿ. ಬಂಧುಗಳೇ, ಎಲ್ರಿಗೂ ಗೊತ್ತಿದೆ ನರೇಂದ್ರ ಮೋದಿ ಅವರು ಏನೇನು ಕೆಲಸ ಮಾಡಿದ್ದಾರೆ ಅಂತ. ಯಾಕೆಂದ್ರೆ ನಿಮ್ಗೆ ವಿಚಾರಗಳೇ ಇಲ್ಲ. ಕೋಟಾ ಶ್ರೀನಿವಾಸ್ ಪೂಜಾರ ಬಗ್ಗೆ ಮಾತನಾಡೋದಕ್ಕೆ ನಿಮ್ಗೆ ವಿಚಾರಗಳೇ ಇಲ್ಲ. ಅದನ್ನ ಏನ್ ಮಾತನಾಡಿದ್ರು? ಯಾರೋ ಒಬ್ರು ಜಂಪಿಂಗ್ ಸ್ಟಾರ್ ನಮ್ಮಲ್ಲಿದ್ರು, ಕಾಂಗ್ರೆಸ್ಸಿಗೆ ಹೋದ್ರು, ದಳಕ್ಕೆ ಹೋದ್ರು, ಇವತ್ತು ಅಭ್ಯರ್ಥಿಯಾಗಿ ಪುನಃ ಕಾಂಗ್ರೆಸ್ಸಿಂದ ಬಂದಿದ್ದಾರೆ. ಅವ್ರಿಗೆ ಏನ್ ಹೇಳ್ಬೇಕು? ನಾನು ಏನ್ ಹೇಳ್ಬೇಕು ಏನೂ ಗೊತ್ತಾಗ್ಲಿಲ್ಲ. ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಇಂಗ್ಲಿಷ್ ಬರಲ್ಲ. ರೇ ಸ್ವಾಮಿ, ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗಡೆ ನಿಮಗೆ ಯಾವ ಭಾಷೆಗಳದಲ್ಲ, ಜ್ಞಾನಗಳು ಮುಖ್ಯ. ಜ್ಞಾನದ ಒಳಗಡೆ ಯಾವ ವಿಚಾರಗಳನ್ನ ಯಾವ ರೀತಿ ತಲುಪಿಸಬೇಕು, ಈ ದೇಶದ ಆಡಳಿತವನ್ನು ಹೇಗೆ ಮಾಡಬೇಕು, ಈ ದೇಶದ ಒಳಗಿರುವಂತ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸಬೇಕು ಅನ್ನುವಂಥ ಜ್ಞಾನ ನಿಮಗೆ ಗೊತ್ತಿರಲಿ. ಕೋಟಾ ಶ್ರೀನಿವಾಸ್ ಪೂಜಾರಿ ನೀವು ನೋಡಿದ ತಕ್ಷಣ ನೋಡಿ ಹಿಂಗಿದಾರೆ, ಅಯ್ಯೋ ಪಾಪ ಅಂಕಣಕಾರ ಪತ್ರಿಕೆಗಳಿಗೆ ಅಂಕಣವನ್ನ ಬರೀತಾರೆ.
ಪ್ರತಿಯೊಂದು ವಿಚಾರವಾಗಿ ಆಳವಾಗಿ ತಿಳ್ಕೊಂಡಿದ್ದಾರೆ. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಶಕ್ತಿ ಇದೆ. ಒಂದು ಕಾಲದಲ್ಲಿ ನಾವು ಪಾಕಿಸ್ತಾನದ ಜೊತೆ ಜಗಳದ ದೇಶವೇ ಅಲ್ಲ ನಮ್ಮ ದೃಷ್ಟಿಯಲ್ಲಿ. ಒಂದು ಕಾಲದಲ್ಲಿ ಭಾರತ ಮತ್ತು ಚೀನಾಕ್ಕೆ ಯುದ್ಧ ಆದಾಗ ಭಾರತದ ಸೈನಿಕರ ಕೈಯಲ್ಲಿ ಗರಿಷ್ಠ ಮದ್ದು ಗುಂಡುಗಳಿರಲಿಲ್ಲ. ಅವತ್ತಿನ ಮೇಜರ್ ದಳವಾಯಿ ಹೇಳ್ತಾನೆ, ಚೀನದ ಗಡಿಯಲ್ಲಿ ನನ್ನ ಹೆಂಡತಿಯ ಮಕ್ಕಳು, ನನ್ನ ಕುಟುಂಬ, ತಂದೆ ತಾಯಿ ಎಲ್ಲವನ್ನು ಬಿಟ್ಟು ಪ್ರಾಣವನ್ನು ಒತ್ತಿಟ್ಟು ಚೀನದ ಗಡಿಯಲ್ಲಿ ಭಾರತ ರಕ್ಷಣೆಗೆ ನಿಂತೆ. ಆದರೆ ಅವತ್ತಿನ ಪ್ರಧಾನಿ ನನ್ನ ಕೈಗೊಂಡು ಮದ್ದು ಕೊಂಡುಕೊಂಡಿಲ್ಲ ಅಂತಾರೆ. ಒಂದು ಕಾಲದಲ್ಲಿ ಮದ್ದು ಗುಂಡುಗಳನ್ನು ಸಪ್ಲೈ ಮಾಡಲಿಕ್ಕೆ ಆಗದಿರುವಂತಹ ಅಸಹಾಯಕವಾಗಿತ್ತು ಭಾರತ. ಆದರೆ ನರೇಂದ್ರ ಮೋದಿ ಅವರು ಬಂದ ನಂತರ ಆಗಿರುವಂತಹ ಬದಲಾವಣೆಗಳನ್ನು ನೀವು ಗಮನಿಸಿ. ಚೀನಾ ಮತ್ತಷ್ಟು ಬೆಳೆದು ಬಿಟ್ಟಿದೆ. ಅಮೆರಿಕ ರಕ್ಷಣಾ ಸಚಿವರು ಒಂದು ವರದಿಯನ್ನು ಕೊಡ್ತಾರೆ, ಜಗತ್ತಿನಲ್ಲಿ ಚೀನಾ ಇವತ್ತು ಬಲಿಷ್ಠವಾಗ್ತಾ ಇದೆ. ಆ ಚೀನಾವನ್ನು ಎದುರಿಸುವಂತಹ ಶಕ್ತಿ ಅಮೆರಿಕಕ್ಕಿಲ್ಲ, ಬ್ರಿಟನ್ನಿಗಿಲ್ಲ, ರಷ್ಯಾಕ್ಕಿಲ್ಲ, ಜಪಾನ್ ಅಂತ ಸಣ್ಣ ದೇಶಕ್ಕಿಲ್ಲ. ಆದರೆ ದುಂಡಾವರ್ತಿ ಮಾಡ್ತಿರುವಂತಹ ಚೀನಾವನ್ನ ಈ ಜಗತ್ತಲ್ಲಿ ಯಾರಿಗಾದ್ರೂ ಎದುರಿಸುವ ಶಕ್ತಿ ಇದ್ರೆ ಅದು ಭಾರತದ ಪ್ರಧಾನಮಂತ್ರಿಗೆ ಮಾತ್ರ ಅಂತ ಹೇಳಿ ವರದಿ ಹೇಳುತ್ತೆ. ಮಾತುಗಳನ್ನು ನೀವು ಕೇಳಿದ್ದೀರಿ. ದೇವೇಗೌಡರು ಮಾತಾಡ್ತವರು ಮಾತನ್ನು ಹೇಳಿದ್ರು, 92 ವರ್ಷ ನನಗೆ ಈ ರಾಜ್ಯದ ಮುಖ್ಯಮಂತ್ರಿ ಆದ, ಈ ದೇಶದ ಪ್ರಧಾನಿ ಆದ, ನನಗಿಂದು ಯಾವುದೇ ಅಧಿಕಾರದ ಆಶೆಯಿಂದ ಬಂದಿಲ್ಲ. ನಾನು ನನ್ನ ಜನ, ನನ್ನ ಕಾಲದ ನಂತರ ನನ್ನ ಜನ ನೆಮ್ಮದಿಯಿಂದ ಬದುಕಬೇಕು. ಭಾರತದ 146 ಕೋಟಿ ಜನ ನೆಮ್ಮದಿಯಿಂದ ಬದುಕಬೇಕಾದ್ರೆ ಭಾರತ ದೇಶದಲ್ಲಿ ಮತ್ತೊಬ್ಬರಿಂದ ಅಧಿಕಾರ ನಡೆಸಲಿಕ್ಕೆ ಸಾಧ್ಯ ಇಲ್ಲ, ಮತ್ತೊಬ್ಬರಿಂದ ಭಯೋತ್ಪಾದನೆ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮತ್ತೊಬ್ಬರಿಂದ ಆರ್ಥಿಕ ವ್ಯವಸ್ಥೆಯನ್ನು ಸಬಲೀಕರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಾರತವನ್ನು ಮುನ್ನಡೆಸಬೇಕಾದ್ರೆ ಶಕ್ತಿ ಇರುವಂತಹ ಏಕೈಕ ವ್ಯಕ್ತಿ ಅಂದ್ರೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯಿಂದ ಮಾತ್ರ ಭಾರತ ಮುನ್ನಡೆಸಲಿಕ್ಕೆ ಸಾಧ್ಯ. ನಮ್ಮ ಕೆಲಸ ನಿಮ್ಗೆ ಹಿಡಿಸಿದೆ ಅನ್ಕೊಂಡಿದ್ದೀನಿ. ನಿಮ್ಮ ಅಭಿಮಾನವೇ ನಮ್ಮ ಅಕ್ಕಿ ಬೇಳೆ.